Welcome to Mirai Global Financial Revolution. ಸೊ ಈ ಗ್ಲೋಬಲ್ ಫೈನಾನ್ಸಿಯಲ್ ರಿವಲ್ಯೂಷನ್ ಕ್ರಿಯೇಟ್ ಮಾಡುವಂತದ್ದು ಇಡೀ ವರ್ಲ್ಡ್ ಅಲ್ಲಿ ಮಿರೈ. ಅದರದ್ದು ಮೀನಿಂಗ್ ಏನಂದ್ರೆ ಅದೊಂದು ಜಪಾನೀಸ್ ವರ್ಡ್, ಅದು ಮಿರೈ. ಅದರದ್ದು ಮೀನಿಂಗ್ ಭವಿಷ್ಯ, ಫ್ಯೂಚರ್. ಸೊ ಈ ಫ್ಯೂಚರ್ ಅಲ್ಲಿ ಈ ಪ್ರಾಜೆಕ್ಟ್ ಜೊತೆಗೆ ನಾವು ಹೇಗೆ ವರ್ಕ್ ಮಾಡೋಣ, ಈ ಸಿಸ್ಟಮ್ ಅಲ್ಲಿ ಏನ್ ಅಂತದ್ದು ಇದೆ ಸ್ವಲ್ಪ ನೋಡೋಣ. ಓಕೆ, ಮಿರೈ ಡಾವ್ ಒಂದು ಡಿಸೆಂಟ್ರಲೈಸ್ ಆಟೋನಮಸ್ ಆರ್ಗನೈಸೇಷನ್. ಇದು ರಿವರ್ಸ್ ಪಾಲಿಗಾನ್ ಬ್ಲಾಕ್ ಚೈನ್ ಮೇಲೆ ಡಿಸೈನ್ ಆಗಿದೆ, ಬಿಲ್ಡ್ ಆಗಿದೆ. ಇದರದ್ದು ಮೇನ್ ಮೋಟೋ ಏನಂದ್ರೆ ಒಂದು ಗ್ಲೋಬಲ್ ಕಮ್ಯುನಿಟಿಗೆ ಫೈನಾನ್ಸಿಯಲ್ ಎಂಪವರ್ಮೆಂಟ್ ನ ಕ್ರಿಯೇಟ್ ಮಾಡಬೇಕು ಅಂದ್ಬಿಟ್ಟು ಇದರದ್ದು ಮೇನ್ ಮೋಟೋ, ವಿಷನ್ ಅದು. ಓಕೆ, ಸೊ ಆ ಪ್ರಕಾರ ಇದರದ್ದು ಮಿಷನ್ ಒಂದು ಡಿಸೆಂಟ್ರಲೈಸ್ ಆಟೋನಮಸ್ ಆರ್ಗನೈಸೇಷನ್ ಪ್ಲಾಟ್ಫಾರ್ಮ್ ನ ಗ್ಲೋಬಲಿ ಒಂದು ಫೈನಾನ್ಸಿಯಲ್ ಫ್ರೀಡಮ್ಗೋಸ್ಕರ, ಎಂಪವರ್ಮೆಂಟ್ಗೋಸ್ಕರ ಇವರು ರೆಡಿ ಮಾಡಿರೋದು. ಇಡೀ ಒಂದು ಪ್ರಪಂಚಕ್ಕೆ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಮಿರೈ ಡಾವ್ ಕಡೆಯಿಂದ. ಓಕೆ, ಈಗ ಮಿರೈ ಡಾವ್ದು ರಿವಾರ್ಡ್ ಪ್ರೋಗ್ರಾಮ್ ಬಗ್ಗೆ ಮಾತಾಡೋಣ. ಈ ಒಂದು ಸಿಸ್ಟಮ್ದು ಫಸ್ಟ್ ಲೈವ್ ಆಗಿದ ತಕ್ಷಣ ನಿಮ್ಮ ಮುಂದ್ಗಡೆ ಇದು ಒಂದೇ ಒಂದು ಪ್ಲಾನ್ ಲೈವ್ ಆಗುತ್ತೆ. ಇದು ಒಂದು, ಅದರದ ಹೆಸರು ಎಂ ಲೂಪ್. ಇಲ್ಲಿ ಲೂಪ್ ಅಂತ ಬರ್ದಿದಾರಲ್ಲ, ಇದರಲ್ಲಿ ನೋಡಿ ನೀವು ಇನ್ಫಿನಿಟಿ ಸೈನ್ ನೋಡ್ಬೋದು. ಇನ್ಫಿನಿಟಿ ಅಂತ ಅಂದ್ರೆ ನೀವು ಇಲ್ಲಿ ಗೊತ್ತಿರುತ್ತೆ ನಿಮ್ಗೆ, ಇದು ಇನ್ಫಿನಿಟಿ ಸೈನ್, ಇದು ಲೂಪ್, ಡಬಲ್ ಓ ಅಂತ ಇದೆಯಲ್ಲ, ಅದು ಲೂಪ್. ಸೊ ಇದರಲ್ಲಿ ಇದು ಲೈವ್ ಆಗಿದ ತಕ್ಷಣ ನೆಕ್ಸ್ಟ್ ಇಮಿಡಿಯೇಟ್ M28, ನೆಕ್ಸ್ಟ್ MCO, ನೆಕ್ಸ್ಟ್ M2, ನೆಕ್ಸ್ಟ್ M20, M10, M12, M ಬ್ಯಾಕ್ ಟು ಬ್ಯಾಕ್ ಸ್ವಲ್ಪ ಮಂತ್ ಅಂದ್ರೆ ಸ್ವಲ್ಪ ದಿನ ಆಗ್ಬೋದು, ಸ್ವಲ್ಪ ತಿಂಗಳುಗಳು ಆಗ್ಬೋದು, ಬಿಟ್ಟು ಬಿಟ್ಟು ಬರ್ಬೋದು. ಇದು ಸಪೋಸ್ ನೆಕ್ಸ್ಟ್ 1 ಮಂತ್ ಅಲ್ಲಿ ಬಂದ್ರೆ ಇದು ನೆಕ್ಸ್ಟ್ 2 ಮಂತ್ಸ್, ಇದು 3 ಮಂತ್ಸ್, ಈ ತರ ಗ್ಯಾಪ್ ಮಾಡಿ ಒಂದೊಂದು ಸಿಸ್ಟಮ್ ನ ಲೈವ್ ಮಾಡ್ತಾ ಬರ್ತಾರೆ. ಆದ್ರೆ ಪ್ರತಿಯೊಂದು ಸಿಸ್ಟಮ್ಗೆ ಅಂದ್ರೆ ಪ್ಲಾನ್ಗೆ ಈ ಇದರಲ್ಲಿ ಎಂಟ್ರಿ ಆಗ್ಬೇಕು ಅಂದ್ರೆ ನೀವು ಎಂ ಲೂಪ್ ಕಡೆಯಿಂದಾನೇ ಎಂಟ್ರಿ ಆಗ್ಬೇಕಾಗುತ್ತೆ. ಅಂಡ್ ಇದರಲ್ಲಿ ನಿಮ್ಗೆ ಒಂದು ಲೈಫ್ ಟೈಮ್ ಫ್ಯೂಚರ್ ಸೆಕ್ಯೂರಿಟಿ ಇವ್ರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅದು ಹೇಗೆ ಅಂತ ಇಲ್ಲಿ ಡಿಸ್ಕಸ್ ಮಾಡೋಣ, ಅರ್ಥ ಮಾಡಕ್ಕೆ ಟ್ರೈ ಮಾಡಿ. ವರ್ಲ್ಡ್ ಅಲ್ಲಿ ಫಸ್ಟ್ ಟೈಮ್ ಸ್ಮಾರ್ಟ್ ಡಾವ್ ಲೂಪ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಮಿರೈ. ಈ ಒಂದು ಸಿಸ್ಟಮ್ಗೆ $5 ಅಲ್ಲಿ ನಾವು ಎಂಟ್ರಿ ಆಗ್ಬೇಕಾಗುತ್ತೆ. $5 ಬೆಲೆದು ಪೋಲ್ ಕಾಯಿನ್ ಇಂದ ನಾವು ಎಂಟ್ರಿ ಆಗ್ಬೇಕು. ಇದನ್ನ ನೆನ್ಪಿಟ್ಕೊಳ್ಳಿ. ಯಾರೋ ಡಾಲರ್ ಇಟ್ಕೊಂಡಿದೀನಿ, ನಂದು ಲಾಗಿನ್ ಆಗ್ತಾ ಇಲ್ಲ, ನಂದು ಸೈನ್ ಅಪ್ ಆಗ್ತಾ ಇಲ್ಲ ಅಂತ ಹೇಳ್ಬೇಡಿ. $5 ಬೆಲೆಗೆ ಏನ್ ಪಾಲಿಗಾನ್ ಕಾಯಿನ್ ಸಿಗುತ್ತೆ, ಆ ಪಾಲಿಗಾನ್ ಕಾಯಿನ್ ಇಂದ ನೀವು ಈ ಒಂದು ಸಿಸ್ಟಮ್ಗೆ ರಿಜಿಸ್ಟ್ರೇಷನ್ ಆಗ್ಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಆಗಿದ ತಕ್ಷಣ ನಿಮ್ ಐಡಿ ನೀವು 25ಗೆ ಅಪ್ಗ್ರೇಡ್ ಮಾಡಬಹುದು. ನೀವು ಇಲ್ಲಿ ಓನ್ ಅಮೌಂಟ್ ಹಾಕಿದ್ದು ಇದರಲ್ಲಿ ಅಪ್ಗ್ರೇಡ್ ಮಾಡಿಲ್ಲ ಅಂದ್ರೆ ಸಿಸ್ಟಮ್ ಅದಕ್ಕೆ ಒಂದು ಟೈಮ್ ಬರುತ್ತೆ, ನಿಮ್ಮ ಐಡಿ ಆಟೋಮೆಟಿಕ್ 25ಗೆ ಅಪ್ಗ್ರೇಡ್ ಮಾಡಿಬಿಡುತ್ತೆ. 2 ದಾರಿ ಇದೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ಮಾಡಬಹುದು. ನೀವು ಸ್ಟಾರ್ಟಿಂಗ್ ಅಲ್ಲಿ ಮಾಡಿಲ್ಲ ಅಂದಾಗ ಸಿಸ್ಟಮ್ ತಾನಾಗೆ ತಾನೇ ನಿಮ್ಗೆ ಒಂದು ಟೈಮ್ ಪೀರಿಯಡ್ ಅಥವಾ ಸ್ಟೇಜ್ ಬಂದಾಗ ಆಟೋಮೆಟಿಕ್ $25ಗೆ ಅಪ್ಗ್ರೇಡ್ ಕೂಡ ಮಾಡ್ಕೊಡೋದು. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, $5 ಪ್ಯಾಕೇಜ್ ಅಲ್ಲಿ ನೀವು ಎಂಟ್ರಿ ಆಗಿದ ತಕ್ಷಣ ನಿಮ್ಮ ಐಡಿ ಈ ಲೂಪ್ ಒಳಗೆ 3 ಪೂಲ್ ಇದೆ. ಇಲ್ಲಿ 3 ಪೂಲ್ ಇದೆ, ಪೂಲ್ ಎ, ಪೂಲ್ ಬಿ, ಪೂಲ್ ಸಿ. ಎ ಬಿ ಸಿ, ಈ 3 ಪೂಲ್ ಅಲ್ಲಿ ಫಸ್ಟ್ ಪೂಲ್ ಅಲ್ಲಿ ನಿಮ್ಗೆ ಪ್ಲೇಸ್ಮೆಂಟ್ ಮಾಡೋದು. ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ಪೂಲ್ ಅಲ್ಲಿ ಪ್ಲೇಸ್ಮೆಂಟ್ ಆಗ್ತೀರಾ. ಫಸ್ಟ್ ಪೂಲ್ ಅಲ್ಲಿ ಪ್ಲೇಸ್ಮೆಂಟ್ ಆಗಿದ ತಕ್ಷಣ ನಿಮ್ಗೆ 2 ಪ್ಲೇಸ್ಮೆಂಟ್ ಸಿಸ್ಟಮ್ ಕಡೆಯಿಂದ ಆಗ್ಬಹುದು, ಸಿಸ್ಟಮ್ ಕಡೆಯಿಂದ ಅಲ್ಲ, ನಿಮ್ಮ ಕಡೆಯಿಂದ ಆಗಬಹುದು, ನಿಮ್ಮ ಅಪ್ಲೈನ್ ಕಡೆಯಿಂದ ಆಗಬಹುದು, ಅಥವಾ ಗ್ಲೋಬಲ್ ಸ್ಪಿಲ್ ಓವರ್ ಬರ್ಬೋದು. ಎಲ್ಲಿಂದ ಬಂದ್ರು ಕೂಡ 2 ಪ್ಲೇಸ್ಮೆಂಟ್ ಇಬ್ರು ಇಂದ ನಿಮ್ಗೆ ಇಲ್ಲಿ $2 ಇನ್ಕಮ್ ಸಿಗುತ್ತೆ. ಅಂಡ್ ನಿಮ್ ಐಡಿ ಪೂಲ್ ಎ ಇಂದ ಪೂಲ್ ಬಿ ಗೆ ಇಲ್ಲಿ ಆಟೋಮೆಟಿಕ್ ಏನಾಗುತ್ತೆ, ಅಪ್ಗ್ರೇಡ್ ಆಗ್ಬಿಡುತ್ತೆ ಎ ಇಂದ ಬಿ. ಈಗ ನಿಮ್ಮ ಐಡಿ ಪೂಲ್ ಬಿ ಗೆ ಹೇಗೆ ಹೋಗಿದೆ, ಅದೇ ರೀತಿ ನಿಮ್ಮ ಕಡೆಗೆ ನಿಮ್ಮ ಟೀಮ್ ಆಗ್ಬಹುದು ಅಥವಾ ಗ್ಲೋಬಲ್ ಸ್ಪಿಲ್ ಓವರ್ ಬರ್ಬೋದು. ಯಾವ ಐಡಿ ಪೂಲ್ ಎ ಇಂದ ಬಿ ಗೆ ಶಿಫ್ಟ್ ಆಗ್ತಾರೆ, ಆ ತರ ಐಡಿಗಳು 4 ಐಡಿ ನಿಮ್ ಕಡೆಗೆ ಇಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ. ನಿಮ್ಗೆ ಇಲ್ಲಿ $3 ಇನ್ಕಮ್ ಸಿಗುತ್ತೆ. ಅಂಡ್ ನಿಮ್ ಐಡಿ ಎಗೇನ್ ಪೂಲ್ ಬಿ ಇಂದ ಪೂಲ್ ಸಿ ಗೆ ಅಪ್ಗ್ರೇಡ್ ಆಗ್ಬಿಡುತ್ತೆ. ಈಗ ಇಲ್ಲಿ ತನಕ ನಿಮ್ಗೆ ಯಾವುದೇ ರೀತಿ ಟರ್ಮ್ಸ್ ಅಂಡ್ ಕಂಡೀಷನ್ ಇಲ್ಲ. ಹೇಗೆ ಪೂಲ್ ಎ ದಲ್ಲಿ $2, ಪೂಲ್ ಬಿ ದಲ್ಲಿ $3, 2 ಸೇರಿದ್ರೆ $5 ಆಗೋಯ್ತು. ನೀವು ಕೊಟ್ಟಿದ್ದೀರಾ ಅಷ್ಟು $5 ನೀವು ಕೊಟ್ಟು ಬಂದಿದ್ದೀರಾ ಅಲ್ವಾ, ನಿಮಗೆ ನಿಮ್ ಪ್ರಿನ್ಸಿಪಲ್ ಅಮೌಂಟ್
ರಿವರ್ಸ್ ಆಗೋಯ್ತು. ಈಗ ಸಿಸ್ಟಮ್ ಏನ್ ಹೇಳ್ತಾ ಇದೆ, ನೀವು ಪೂಲ್ ಸಿದು ಇನ್ಕಮ್ ತಗೋಬೇಕು ಅಂದ್ರೆ ನಿಮ್ಗೆ 2 ಡೈರೆಕ್ಟ್ ಕಂಪಲ್ಸರಿ. ಅಂದ್ರೆ ನೀವು ಅಲ್ಲಿ ಹೋದ್ಮೇಲೆ 2 ಡೈರೆಕ್ಟ್ ಕೊಡ್ಬೇಕು, ಅಥವಾ ಮುಂಚಿತವಾಗಿ ಕೊಟ್ಟಿದ್ರೆ ಅಲ್ಲಿ ನಿಮ್ಗೆ ಅವ್ರು ಸ್ಟಾಪ್ ಮಾಡಲ್ಲ, ಆಟೋಮೆಟಿಕ್ ಸೀರಿಯಲ್ ಪ್ರಕಾರ ನಿಮ್ ಗಾಡಿ ವಿತೌಟ್ ಸ್ಟಾಪೇಜ್ ಹೊಡ್ತಾ ಇರೋದು. ಓಕೆ, ಈಗ ಪೂಲ್ ಸಿದು ಇನ್ಕಮ್ ತಗೊಳ್ಳುವಾಗ 16 ಜನ ಇಂದ ನಿಮಗೆ ಇಲ್ಲಿಂದ ಇನ್ಕಮ್ ಸಿಗತ್ತೆ. ಈ 16 ಜನ ಯಾರಾಗಿರ್ತಾರೆ, ಪೂಲ್ ಎ ಇಂದ ಬಿ ಗೆ ಹೋಗಿರ್ಬೇಕು, ಬಿ ಇಂದ ಸಿ ಗೆ ಹೋಗಿರೋ ವ್ಯಕ್ತಿಗಳು 16 ಜನ ಬರ್ತಾರೆ. ಈ ಬಿ ಇಂದ ಸಿ ಗೆ ಹೋಗಿರೋದು 16 ಜನ ಇಂದ ಮೊದಲನೇ ವ್ಯಕ್ತಿ ಯಾರು ಬರ್ತಾರೆ, ಅವ್ರ ಪೇಮೆಂಟ್ ಇಂದ ನಿಮ್ಮ ಐಡಿ ಇಲ್ಲಿ 25 ಗೆ ಅಪ್ಗ್ರೇಡ್ ಆಗಿರ್ಲಿಲ್ಲ ಅಂದ್ರೆ ಇಲ್ಲಿ ಆಟೋಮೆಟಿಕ್ ಅಪ್ಗ್ರೇಡ್ ಮಾಡ್ಬಿಡುತ್ತೆ. ನಿಮ್ ಐಡಿ ಇಲ್ಲಿ ಅಪ್ಗ್ರೇಡ್ ಆಗಿದ್ರೆ ಆ ಪೇಮೆಂಟ್ ನಿಮ್ ವಾಲೆಟ್ಗೆ ಆಟೋಮೆಟಿಕ್ ಕ್ರೆಡಿಟ್ ಆಗ್ಬಿಡುತ್ತೆ. ಈಗ ಉಳ್ದಿರೋದು 16 ಜನ ಇಂದ ಇಲ್ಲಿ ನಿಮ್ಗೆ ಟೋಟಲ್ ಪೇಮೆಂಟ್ ಬರ್ಬೇಕಾಗಿರೋದು ಇನ್ಕಮ್ ಎಷ್ಟು, $255. ಇದಕ್ 3 ಇನ್ಕಮ್ ಸೇರಿದ್ರೆ $260. ನಿಮ್ಗೆ $5 ಒಂದು ಪೂಲ್, ಮೂರು ಪೂಲ್ ಇಂದ ಒಂದು ಸೈಕಲ್ ಇಂದ ನಿಮ್ಗೆ ಕ್ರಿಯೇಟ್ ಆಗಿದೆ, ಜನರೇಟ್ ಆಗಿದೆ. ಈಗ ಇನ್ನೊಂದ್ಸಲ ಬರೋಣ. ಪೂಲ್ ಎ, ಪೂಲ್ ಬಿ, ಪೂಲ್ ಸಿ ಇದು ಸೇರಿದ್ರೆ ಒಂದು ಲೂಪ್. ಓಕೆ, ಈ ಲೂಪ್ ಇಂದ $5 ಪ್ಯಾಕೇಜ್ ಅಲ್ಲಿ ನಿಮ್ಗೆ ಬಂದಿರೋದು ಇನ್ಕಮ್ ಎಷ್ಟು, $260. ಇದೇ ರೀತಿ ಈಗ ನಿಮ್ದು $25 ಗೆ ಎಂಟ್ರಿ ಆಗಿದೆ. $25 ಅಲ್ಲಿ ಸೇಮ್ ಕ್ರೈಟೀರಿಯಾ, 25 ಅಲ್ಲಿ ನೀವು ಎಂಟ್ರಿ ಆಗ್ತೀರಿ. ಇಲ್ಲಿ ನಿಮ್ಗೆ 2 ಐಡಿ ಪ್ಲೇಸ್ಮೆಂಟ್ ಆಗುತ್ತೆ. 2 ಐಡಿ ಇಂದ $10 ಇನ್ಕಮ್ ಬರುತ್ತೆ. ಎಗೇನ್ ನಿಮ್ಮ ಐಡಿ ಪೂಲ್ ಎ ಇಂದ ಬಿ ಗೆ ಶಿಫ್ಟ್ ಆಗುತ್ತೆ. ಬಿ ದಲ್ಲಿ ನಿಮ್ಗೆ $15 ಇನ್ಕಮ್ ಸಿಗುತ್ತೆ. ಇಲ್ಲಿ ತನಕ ನಿಮ್ಗೆ ಯಾವುದೇ ರೀತಿ ಟರ್ಮ್ಸ್ ಅಂಡ್ ಕಂಡೀಷನ್ ಇಲ್ಲ. ನೀವು ಕೊಟ್ಟಿರೋದು $25, ನಿಮ್ಗೆ ಇಲ್ಲಿ ಬಂದ್ಬಿಟ್ಟಿದೆ $25. ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ರಿವರ್ಸ್ ಆಗಿದೆ. $25 ಪೂಲ್ ಸಿ ಇಂದ ನೀವು ಇನ್ಕಮ್ ತಗೋಬೇಕು ಅಂದ್ರೆ $1232 ಇನ್ಕಮ್ ತಗೋಬೇಕು ಅಂದ್ರೆ ಇದರಲ್ಲಿ 2 ಡೈರೆಕ್ಟ್ ಆಗಿರ್ಬೇಕು. ಸಪೋಸ್ ಈಗ ನೀವು $5 ಅಲ್ಲಿ 2 ಡೈರೆಕ್ಟ್ ಕೊಟ್ಟಿದ್ದೀರಾ, ಯಾಕಂದ್ರೆ ನಿಮ್ಮ ಐಡಿ ಪೂಲ್ ಸಿ ತನಕ ಹೋಗಿ ನಿಂತ್ಕೊಂಡ್ಬಿಟ್ಟಿದೆ, ಎಲ್ಲಿ ಪೂಲ್ ಸಿ ಗೆ ರೀಚ್ ಆಗಿದೆ. ಈ $5 ಅಲ್ಲಿ ಕೊಟ್ಟಿರೋ ವ್ಯಕ್ತಿಗಳು ಯಾವಾಗ ಪೂಲ್ ಇದರಲ್ಲಿ $5 ಅಲ್ಲಿ ಒಂದು ಸೈಕಲ್ ಇವ್ರದ್ದು ಕಂಪ್ಲೀಟ್ ಆಗುತ್ತೆ, ಅಲ್ಲಿ ತನಕ ನಿಮ್ಗೆ ಇಲ್ಲಿ ಡೈರೆಕ್ಟ್ ಸ್ಪಾನ್ಸರ್ ಆಗಿರಲ್ಲ ಅಲ್ವಾ. ಇವ್ರು ಯಾವಾಗ 25 ಗೆ ಅಪ್ಗ್ರೇಡ್ ಆಗ್ತಾರೆ, ಇವರೇ ಇಲ್ಲಿ ಬಂದು ಕುತ್ಕೋತಾರೆ. ಅಲ್ಲಿ ತನಕ ನಿಮ್ಮ ಐಡಿ ಪೂಲ್ ಸಿ ದಲ್ಲಿ ವೇಟಿಂಗ್ ಅಲ್ಲಿ ಇರುತ್ತೆ. ಈಗ ನೀವು 5+25 ಬಂದಿದ್ದೀರಾ, ನೀವು ನಿಮ್ ಕಡೆಯಿಂದ ಇಬ್ರು ವ್ಯಕ್ತಿನೂ 5+25 ಅಲ್ಲಿ ಬಂದಿದ್ರೆ ನಿಮ್ಗೆ ಎಲ್ಲೂ ಸ್ಟಾಪೇಜ್ ಇಲ್ಲ, ನಾನ್ ಸ್ಟಾಪ್ ಗಾಡಿ. ಹೀಗೆ ಎಂಟ್ರಿ ಆಯ್ತಾ, ಇಮಿಡಿಯೇಟ್ ಒಬ್ರು ಬಂದ್ರೆ ಇಬ್ರು ಬಂದ್ರೆ 3 ಬಂದ್ರೆ 4, 16 ಜನ ಇಂದ ಇನ್ಕಮ್ ಸೀರಿಯಲ್ ಪ್ರಕಾರ. ಯಾಕಂದ್ರೆ ಇಷ್ಟೋ ಜನ ಬಿಫೋರ್ ಲಾಂಚಿಂಗ್ ಇಂದ ವೇಟಿಂಗ್ ಅಲ್ಲಿ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ ಪಾಯಿಂಟ್. ಇಷ್ಟೋ ಜನ, ಸಾವಿರಾರು ಗಟ್ಟಲೆ ಜನ ವೇಟಿಂಗ್ ಅಲ್ಲಿ ಇದ್ದಾರೆ. ಫಸ್ಟ್ ಡೇ ಇದರದ್ದು ಸೀನ್ ಸಿಚುವೇಶನ್ ಬೇರೆ ಇರೋದು. ಅದರಿಂದ ನೀವು ಸಪೋಸ್ $5 ಅಲ್ಲಿ ಪ್ಲಾನ್ ಮಾಡಿದ್ರೆ ಅದನ್ನ ಸ್ವಲ್ಪ ಸ್ಪ್ರೆಡ್ ಮಾಡಕ್ಕೆ ಟ್ರೈ ಮಾಡಿ, ಸ್ಕ್ರಾಚ್ ಮಾಡಕ್ಕೆ ಟ್ರೈ ಮಾಡಿ, ಒಂದು $30 ಅಲ್ಲಿ ಎಂಟ್ರಿ ತಗೊಳ್ಳಿ. ಯಾಕಂದ್ರೆ ಈ ತರ ಚಾನ್ಸ್ ಮತ್ತೆ ಸಿಗಲ್ಲ. ಓಕೆ, ಸಿಸ್ಟಮ್ ಲೈವ್ ಆದ್ಮೇಲೆ ಯಾರ್ಯಾರು ಬರ್ತಾ ಇದಾರೆ ಅವ್ರ ಇಷ್ಟ, ಅವ್ರಿಗೆ 5 ಆಗ್ಲಿ ಅಥವಾ 25 ಆಗ್ಲಿ ಅವ್ರು ಯಾವ್ದ್ರಲ್ಲಿ ಬೇಕಾದ್ರೂ ಬರ್ಬೋದು. ಇದು ನನ್ನ ಪರ್ಸನಲ್ ಸಜೆಷನ್. ಓಕೆ, ಇದನ್ನ ನಿಮ್ಗೆ ಅನುಕೂಲ ಆದ್ರೆ ತಗೊಳ್ಳಿ, ಇಲ್ಲಾಂದ್ರೆ ನೀವು 5 ಅಲ್ಲಿ ಬನ್ನಿ, ನೋ ಇಶ್ಯೂ. ಈಗ ನೆಕ್ಸ್ಟ್ ಇನ್ನೊಂದು ಏನಂದ್ರೆ, ಎವ್ರಿ ಒಂದು ಸೈಕಲ್ ಅಲ್ಲಿ ಯಾವಾಗ ಯಾವಾಗ ನಿಮ್ದು ಇದು 3 ಪೂಲ್ ಕಂಪ್ಲೀಟ್ ಆಗುತ್ತೆ, 2 ಪ್ಯಾಕೇಜ್ ಇಂದ $1517 ಇನ್ಕಮ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಇಂಡಿಯನ್ ರುಪೀಸ್ ಅಲ್ಲಿ ಬೆಲೆ ಎಷ್ಟು ಆಗುತ್ತೆ, $1,40,000 ಆಗಿರುತ್ತೆ. ಒಂದು ಸೈಕಲ್ ಅಲ್ಲಿ ಎಷ್ಟು ಜನ ಇಂದ ನಿಮ್ಗೆ ಇನ್ಕಮ್ ಬಂದಿದೆ, 2, 4, 16, 1.5 ಲಕ್ಷ ಇನ್ಕಮ್ ತಗೋಬೇಕು ಅಂದ್ರೆ ನಾವು ಎಷ್ಟೋ ಮಟ್ಟಿಗೆ $5 ಪ್ಯಾಕೇಜ್ ಅಲ್ಲಿ ಎಷ್ಟೋ ದೊಡ್ಡ ಟೀಮ್ ಜನರೇಟ್ ಮಾಡಿರ್ಬೇಕು, ಎಷ್ಟೋ ಜನನ ರೆಫರ್ ಮಾಡಿರ್ಬೇಕು, ಆದ್ರೇನೆ ನಮ್ಗೆ ಇಷ್ಟೋ ದುಡ್ಡು ಸಿಕ್ಕತ್ತೆ. ಆದ್ರೆ ಈ ಲೂಪ್ ಸಿಸ್ಟಮ್ ಅಲ್ಲಿ ಆ ತರ ಇದನ್ನ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಕಮ್ಮಿ ಜನ ಇಂದ ಅಪ್ಗ್ರೇಡ್ ಮಾಡ್ತಾ ಮಾಡ್ತಾ ಪೂಲ್ ಸಿ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಷ್ಟರೊಳಗೆ ನಿಮ್ಗೆ $1,40,000 ತನಕ ಅರ್ನಿಂಗ್ಸ್ ಆಗಿರುತ್ತೆ. ಇದು ಒಂದು ದಿನದಲ್ಲಿ ಓಡಬಹುದು, ಒಂದು ವಾರದಲ್ಲಿ ಓಡಬಹುದು, ಒಂದು ತಿಂಗಳಲ್ಲಿ ಕಂಪ್ಲೀಟ್ ಆಗ್ಬಹುದು. ಇದಕ್ಕೆ ಟೈಮ್ ಲಿಮಿಟ್ ಇಲ್ಲ. ನಿಮ್ಮ ಕೆಲಸ ಇಲ್ಲಿ ಇಬ್ರು ಜೊತೆಗೆ ಸಿಸ್ಟಮ್ ಒಳಗೆ ಬನ್ನಿ. ಸಿಸ್ಟಮ್ ಅಲ್ಲಿ ನಿಮ್ ಪ್ಲೇಸ್ಮೆಂಟ್ ಆಗಿದ ತಕ್ಷಣ
ನಿಮ್ ಪೂಲ್ ಕೆಲಸ ಸ್ಟಾರ್ಟ್ ಆಗ್ಬಿಡತ್ತೆ. ಓಕೆ, ಸೊ ಈ ರೀತಿ ಇಲ್ಲಿ ಇನ್ನೊಂದು ಸಿಚುವೇಶನ್ ಏನಿದೆ ಅಂದ್ರೆ $5 ಅಲ್ಲಿ 25 ಸೈಕಲ್ ಕಂಪ್ಲೀಟ್ ಮಾಡಿದಾಗ $3,886 ಇನ್ಕಮ್ ಸಿಗುತ್ತೆ. $25 ಅಲ್ಲಿ 25 ಸೈಕಲ್ ಕಂಪ್ಲೀಟ್ ಆದಾಗ 21,700 $21,772. ಎಸ್, $21,772 ಇಲ್ಲಿ ನೀವು ತಗೋಬಹುದು. ಈಗ ಇದು ಎರಡು ಸೇರಿಸಿದ್ರೆ $25,000 ಆಗ್ತಾ ಇದೆ. ಎಷ್ಟು? $25,000 ನಿಯರ್ ಟು 24 lakhs rupees. ಇದು ಒಂದು ರೆಫರಲ್ ರಿವಾರ್ಡ್ ಅಂದ್ರೆ ಮ್ಯಾಜಿಕ್ ರೆಫರಲ್ ರಿವಾರ್ಡ್ ಅಂತ ಹೇಳ್ತಾ ಇದ್ದಾರೆ. ಯಾವಾಗ 25 ಸೈಕಲ್ ಕಂಪ್ಲೀಟ್ ಆಗುತ್ತೆ ಅವಾಗ ಇದು ನಿಮ್ಗೆ ರಿಲೀಸ್ ಆಗುತ್ತೆ, ಯಾವಾಗ ಇದರಲ್ಲಿ 25 ಸೈಕಲ್ ಕಂಪ್ಲೀಟ್ ಆಗುತ್ತೆ ಅವಾಗ ಇದು ರಿಲೀಸ್ ಆಗುತ್ತೆ. ಈ ರೀತಿ ಪ್ಲಾನ್ ನ ಡಿಸೈನ್ ಮಾಡಿ ಈ ಒಂದು ಸಿಸ್ಟಮ್ ನಮ್ಮ ಒಳಗೆ ತಗೊಂಡ್ಬರ್ತಾ ಇದ್ದಾರೆ. ವೆರಿ ಸೂನ್ ನಮ್ಮ ಒಳಗೆ ಇದನ್ನ ಲೈವ್ ಆಗುತ್ತೆ. ಈಗ ಒಂದು ಸೈಕಲ್ ಕಂಪ್ಲೀಟ್ ಆಯ್ತು, ಇದರಲ್ಲಿ ಒಂದ್ ಸೈಕಲ್ ಕಂಪ್ಲೀಟ್ ಆಗೋಯ್ತು, ನೀವು 2 ಡೈರೆಕ್ಟ್ ಕೊಟ್ಟಿದೆ. ಈಗೇನ್ ಇನ್ನೊಂದು ಸೈಕಲ್ ಕಂಪ್ಲೀಟ್ ಆದಾಗ ಈಗೇನ್ 2 ಡೈರೆಕ್ಟ್ ಕೊಡ್ಬೇಕು. ಎಷ್ಟೋ ಸೈಕಲ್ ಇಲ್ಲಿ ಅಂದ್ರೆ ಎಷ್ಟೋ ಸಲ ನಿಮ್ದು ಲೂಪ್ ಕಂಪ್ಲೀಟ್ ಆಗುತ್ತೆ ಅಷ್ಟೋ ಸಲ 2 ಡೈರೆಕ್ಟ್ ಕೊಡ್ತಾ ಹೋಗ್ಬೇಕು. ಸಪೋಸ್ ನೀವು ಒಂದೇ ಸಲ 10 ಡೈರೆಕ್ಟ್ ಕೊಟ್ಟಿದ್ದೀರಾ ಅಂದ್ರೆ ನಿಮ್ಗೆ 5 ಸೈಕಲ್ ತನಕ ಯಾರು ಡಿಸ್ಟರ್ಬ್ ಮಾಡಲ್ಲ. ನಿಮ್ದು ಸೈಕಲ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ, ಇನ್ಕಮ್ ತಗೊಳ್ತಾ ಹೋಗ್ತೀರಾ. 5 ಸೈಕಲ್ ತನಕ ನಿಮ್ಗೆ ಯಾರು ಸ್ಟಾಪ್ ಮಾಡಲ್ಲ. ಈ ರೀತಿ ಈ ಒಂದು ಸಿಸ್ಟಮ್ ಅಲ್ಲಿ ನೀವು ವರ್ಕ್ ಮಾಡಬಹುದು. ಎಷ್ಟು ಜಾಸ್ತಿ ಜನ ಇದರಲ್ಲಿ ನೀವು ಡೈರೆಕ್ಟ್ ಮಾಡಿರ್ತೀರಾ. ಇಲ್ಲಿ ಏನಾಗುತ್ತೆ, ಇನ್ನೊಂದು ಪ್ಲಸ್ ಪಾಯಿಂಟ್ ಏನ್ ಹೇಳ್ತೀನಿ, ಫಸ್ಟ್ ನಿಮ್ಮ ಐಡಿಯಲ್ಲಿ ಪ್ಲೇಸ್ಮೆಂಟ್ ಆಗಿರುತ್ತೆ. ಅಲ್ಲಿಂದ ನೀವು ಇನ್ನೊಂದು ಪ್ಲೇಸ್ಮೆಂಟ್ ಗೆ ಹೋದಾಗ ಫಸ್ಟ್ ಯಾರನ್ನ ನೀವು ಡೈರೆಕ್ಟ್ ಕೊಟ್ಟಿದ್ದೀರಾ ಇವರು ಸೆಕೆಂಡ್ ಪೊಸಿಷನ್ಗೆ ಹೋದಾಗ ಇದೇ ಐಡಿ ಫಸ್ಟ್ ಫಾಲೋ ಮಾಡುತ್ತೆ. ಸಪೋಸ್ ಇಲ್ಲಿ ಹೋಗೋ ಅಷ್ಟದಲ್ಲಿ ಇವ್ರು ಈ ಬಿ ಪೊಸಿಷನ್ಗೆ ಹೋಗೋ ಅಷ್ಟದಲ್ಲಿ ನೀವು ಸಿ ಪೊಸಿಷನ್ಗೆ ಹೊಂಟೋಗ್ಬಿಟ್ಟಿದ್ರೆ ಇವ್ರ ಐಡಿ ಗ್ಲೋಬಲಿ ಪ್ಲೇಸ್ಮೆಂಟ್ ಆಗ್ಬಿಡುತ್ತೆ. ಇದೇ ರೀತಿ ಪ್ರತಿಯೊಬ್ರು ಐಡಿ ಗ್ಲೋಬಲಿ ಹೋಗುತ್ತೆ, ಗ್ಲೋಬಲ್ ಐಡಿ ನಿಮ್ಗೆ ಪ್ಲೇಸ್ಮೆಂಟ್ ಆಗುತ್ತೆ. ಇದು ಒಂದು ಸಫಲ್ ಸಿಸ್ಟಮ್ ಅಂಡ್ ಸ್ಮಾರ್ಟ್ ಡೌ ಲೂಪ್ ಆಗಿ ಇದನ್ನ ಡಿಸೈನ್ ಮಾಡಿ ಡಿಸೆಂಟ್ರಲೈಸ್ ವೇ ಅಲ್ಲಿ ತಗೊಂಡ್ಬಂದಿದ್ದಾರೆ. ಅದರ ಜೊತೆಗೆ ಈ ಸಿಸ್ಟಮ್ದು ಇನ್ನೊಂದು ಬ್ಯೂಟಿ ಏನಿದೆ ಅಂದ್ರೆ ಯಾವತ್ತು ಕೂಡ ಇಲ್ಲಿ ನಿಮ್ಗೆ ವಿತ್ಡ್ರಾಲ್ ಬಟನ್ ಸಿಗಲ್ಲ. ನಿಮ್ಗೆ ವಿತ್ಡ್ರಾಲ್ ಮಾಡೋಕೆ ಬಟನ್ ಸಿಗಲ್ಲ. ಏನೇನ್ ಕ್ರೈಟೀರಿಯಾ ಇದೆ ಎಲ್ಲ ಒಟ್ಟು ನೀವು ವಿತ್ಡ್ರಾಲ್ ರಿಕ್ವೆಸ್ಟ್ ಕೊಡೋದು, ಅವ್ರು ಅಪ್ರೂವಲ್ ಮಾಡೋದು, ನಿಮ್ಗೆ ದುಡ್ಡು ಕಳಿಸ್ಕೊಡೋದು ಆ ಸಿನೇರಿಯೋ ಇಲ್ಲ. ಇಲ್ಲಿ ನೋಡಿ ಪೂಲ್ ಎದಲ್ಲಿ ಇಬ್ರು ಬರ್ಬೇಕಲ್ಲ, ಇಬ್ರು ಬಂದ್ರೆ ನಿಮ್ಗೆ ಎಷ್ಟು ಡಾಲರ್ ಬರ್ತಾ ಇದೆ? $2. ಒಬ್ಬ ವ್ಯಕ್ತಿ ಬಂದ ತಕ್ಷಣ $1 ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗ್ಬಿಡುತ್ತೆ. ಇನ್ನೊಬ್ಬ ಬಂದಾಗ $1 ಕ್ರೆಡಿಟ್ ಆಗುತ್ತೆ. ಈ ರೀತಿ 16 ಜನ ಬಂದಾದ್ಮೇಲೆ $250 ಸಿಗುತ್ತೆ. ಆ ತರ ಅಲ್ಲ, ಒಬ್ರು ಬಂದ್ರು ಏನ್ ಇನ್ಕಮ್ ಬರ್ಬೇಕಾಗಿದೆ ನಿಮ್ಗೆ ಬಂದ್ಬಿಡುತ್ತೆ, ಇಬ್ರು ಬಂದ್ರು ಏನ್ ಇನ್ಕಮ್ ಬರ್ಬೇಕು ಬಂದ್ಬಿಡುತ್ತೆ. ಈ ರೀತಿ ಆಟೋ ವಿತ್ಡ್ರಾಲ್, ಆಟೋ ರಿನ್ಯೂವಲ್, ಆಟೋ ಅಪ್ಗ್ರೇಡ್ ಅಂಡ್ ಆಟೋ ಸೈಕಲ್ ಈ ಒಂದು ಸಿಸ್ಟಮ್ ಒಳಗೆ ಆಟೋಮೆಟಿಕ್ಲಿ ಜನರೇಟ್ ಮಾಡಿಸ್ತಾ ಫಾಸ್ಟೆಸ್ಟ್ ಅಂಡ್ ಫ್ಯಾಂಟಾಸ್ಟಿಕ್ ಗ್ಲೋಬಲ್ ಕಮ್ಯುನಿಟಿ ಜೊತೆಗೆ ಲೈಫ್ ಟೈಮ್ ಫ್ಯೂಚರ್ ಸಿಕ್ಯೂರಿಟಿ ಜೊತೆಗೆ ಈ ಒಂದು ಸಿಸ್ಟಮ್ ಲೈವ್ ಆಗ್ತಾ ಇದೆ. ಇದು ಯಾವಾಗ ಲೈವ್ ಆಗುತ್ತೆ ವೆರಿ ಸೂನ್ ಆವಾಗ ನಿಮ್ಗೆ ಬರ್ಬೇಕಾಗಿರೋದು ಇನ್ಕಮ್. ಈಗ ಹೇಳಿ $5 ಅಲ್ಲಿ ಎಷ್ಟು ಸಲ ಬೇಕಾದ್ರೂ ಸೈಕಲ್ ಇಂದ ನೀವು ಇನ್ಕಮ್ ತಗೋಬಹುದು. ಅಪ್ಕಮಿಂಗ್ ಪ್ರಾಜೆಕ್ಟ್ ಆಫ್ಟರ್ 1 month M28 ನಿಮ್ ಒಳಗೆ ಲೈವ್ ಆಗುತ್ತೆ. ಬೇರೆ ಪ್ರಾಜೆಕ್ಟ್ ಅಲ್ಲಿ ಏನಾಗುತ್ತೆ, ಫಸ್ಟ್ ಜಾಯ್ನಿಂಗ್ ಪ್ಯಾಕೇಜ್ ಯಾವ್ದು ಇರುತ್ತೆ, ಸೆಕೆಂಡ್ ಪ್ರಾಜೆಕ್ಟ್ ಬಂದಾಗ ಅದೊಂದು 10x ಆಗಿರುತ್ತೆ. ಫಸ್ಟ್ ನಾವು 5 ಅಲ್ಲಿ ಬಂದಿದೀವಿ ಅಂದ್ರೆ ಸೆಕೆಂಡ್ ಟೈಮ್ ಅದನ್ನ ಎಷ್ಟು ಆಗ್ಬೇಕಾಗಿತ್ತು? 50 ಆಗ್ಬೇಕಾಗಿತ್ತು. ಯಾಕಂದ್ರೆ ಅಲ್ಲಿ ನಾವು ಎಲ್ಲರೂ ದುಡಿತಾ ಇದಾರೆ, ಅಲ್ಲಿ ದುಡಿದ್ಬಿಟ್ಟು ಇಲ್ಲಿ ಕೊಡ್ಬೇಕಲ್ಲ, ಅವಾಗ 5 ಅಂದ್ರೆ ಇಲ್ಲಿ 50 ಬರ್ಬೇಕಾಗಿತ್ತು. ಆದ್ರೆ ಈ ಒಂದು ಸಿಸ್ಟಮ್ದು ಕಲ್ಕ್ಯುಲೇಷನ್ ಡಿಫರೆಂಟ್ ಇದೆ. ಇಲ್ಲಿ ಇದು ಎಷ್ಟೋ ಇದೆ, ಬರೀ $3 ಇಂದ $52,000 ಕೊಡಕ್ಕೆ ಸಿಸ್ಟಮ್ ಪ್ಲಾನ್ ರೆಡಿ ಮಾಡಿದೆ. ಹೇಗೆ ನಿಮ್ಮ ಕಡೆಯಿಂದ ಇಲ್ಲಿ ನಿಮ್ಮ ಐಡಿಯಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ, ನಿಮ್ ಕಡೆಯಿಂದ ಬಂದಿರೋ ಜನ ನಿಮ್ ಕಡೆ, ಅವ್ರ ಕಡೆಗೆ ಬಂದಿರೋ ಜನ ಅವ್ರ ಕಡೆಗೆ, ಈ ರೀತಿ 2 ಮೆಟ್ರಿಕ್ಸ್ ಆಟೋ ಸ್ಪಿಲ್ ಅಲ್ಲಿ ಇಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ. ಲೆಫ್ಟ್ ಟು ರೈಟ್, ಟಾಪ್ ಟು ಬಾಟಮ್. 3ನೇ ವ್ಯಕ್ತಿ ಕೊಟ್ಟಾಗ ಅವ್ರ ಕಡೆಗೆ ಹೋಗ್ಬಿಡುತ್ತೆ, 4ನೇ ವ್ಯಕ್ತಿ ಕೊಟ್ಟಾಗ ಅವ್ರ ಕಡೆಗೆ ಹೋಗ್ಬಿಡುತ್ತೆ. ಈ ರೀತಿ 2 ಐಡಿ ಪ್ಲೇಸ್ಮೆಂಟ್ ಆಗಿದ ತಕ್ಷಣ ಇಲ್ಲಿ ನಿಮ್ಗೆ ಏನಾಗುತ್ತೆ, $6 ಬಿಸ್ನೆಸ್ ವಾಲ್ಯೂಮ್ ಜನರೇಟ್ ಆಯ್ತು. 2.4 ನಿಮ್ಮ ಐಡಿ ಅಪ್ಗ್ರೇಡ್ ಆಗ್ಬಿಡುತ್ತೆ. 2.4 ನಿಮ್ಗೆ ಇನ್ಕಮ್ ಸಿಗುತ್ತೆ. 0.6 ಇದರಲ್ಲಿ ಸ್ಪಾನ್ಸರ್ಶಿಪ್ ಇನ್ಕಮ್ ಸಿಗುತ್ತೆ. ಹೇಗೆ ನೋಡಿ, ಇಲ್ಲಿ ನೀವು $3 ಅಲ್ಲಿ ಎಂಟ್ರಿ ಕೊಟ್ಟಿದ್ದೀರಾ ಅಲ್ವಾ, ನಿಮ್ಗೆ ಇಬ್ರು ವ್ಯಕ್ತಿಯಿಂದ ಇಲ್ಲಿ ಎಷ್ಟು ಬಂದಿದೆ? $6 ಬಂತಲ್ಲ.
ಇದೇ $6 ಇಂದ ನಿಮ್ಮ ಐಡಿ ಇಬ್ರು ಇಂದ ಮೂರ್ ಬಂತು ನಿಮ್ಗೆ. ನಿಮ್ಮ ಐಡಿ 2.4 ಗೆ ಅಪ್ಗ್ರೇಡ್ ಆಗಾಯ್ತು. ನೋಡಿ ಇಲ್ಲಿ ಬರ್ದಿದೆ. ಓಕೆ, 2.4 4 ಜನ ಇದೆ ನಿಮ್ಗೆ ಬರುತ್ತೆ. ಮತ್ತೆ ನಿಮ್ಮ ಐಡಿ ಎಷ್ಟೋಗೆ ಅಪ್ಗ್ರೇಡ್ ಆಗುತ್ತೆ? 3.8 ಗೆ ಅಪ್ಗ್ರೇಡ್ ಆಗುತ್ತೆ. ಈಗ 3.8 ಗೆ ಅಪ್ಗ್ರೇಡ್ ಆಗಿದ ತಕ್ಷಣ ನಿಮಗೆ 8 ಜನ 3.8 ಕೊಡ್ತಾರೆ. ನೆಕ್ಸ್ಟ್ ಎಷ್ಟು ಅಪ್ಗ್ರೇಡ್ ಆಗ್ತಾ ಇದೆ? 12.2 ಗೆ. 12.2 ಗೆ ಅಪ್ಗ್ರೇಡ್ ಆಗಿದ ತಕ್ಷಣ ನಿಮ್ಗೆ ಇಲ್ಲಿ 16 ಜನ ಪೇಮೆಂಟ್ ಮಾಡ್ತಾರೆ. ಇಲ್ಲಿ 78.6 ಗೆ ಅಪ್ಗ್ರೇಡ್ ಆಗುತ್ತೆ. ಇಲ್ಲಿ ನಿಮ್ಗೆ 32 ಜನ ರೆಫರ್ ಮಾಡ್ತಾರೆ, ಇದು ಇನ್ಕಮ್ ಕೊಡ್ತಾರೆ. ಈಗ ನಿಮ್ಗೆ 1006 ಗೆ ಅಪ್ಗ್ರೇಡ್ ಆಗ್ತಾರೆ. ಇಲ್ಲಿ ನಿಮ್ಗೆ 64 ಜನ ಪೇಮೆಂಟ್ ಕೊಡ್ತಾರೆ. $1006 into 64 parcel, 64 IDs equal to $67,142. ಇದರಲ್ಲಿ 1,100 ಟೋಟಲ್ ನೀವು ಅಪ್ಗ್ರೇಡ್ಗೆ ಕೊಟ್ಟಿರ್ತೀರ. ಟೋಟಲ್ ನೆಟ್ ಇನ್ಕಮ್ $52,642 ಈಕ್ವಲ್ ಟು 51 ಲಕ್ಷ ರೂಪಾಯಿ. ಇಷ್ಟೊತ್ತು ತಗೊಳಕ್ಕೆ ಎಷ್ಟು ಜನ ಬೇಕಾಗಿದೆ ಅಲ್ವಾ? ಅಮೌಂಟ್ ತುಂಬಾ ದೊಡ್ಡದು ಆಗೋಯ್ತು ಅಲ್ವಾ? $3 ಅಲ್ಲಿ 51 ಲಕ್ಷ ಅಂದ್ರೆ ಹೆವಿ ಆಗೋಯ್ತು. 300 ರೂಪಾಯಿಯಿಂದ ಇದಕ್ಕೆ ಟೋಟಲ್ ಟೀಮ್ ಬೇಕಾಗಿರೋದು ಜನ ಎಷ್ಟು? 4,096 ಜನ ಬೇಕಾಗಿದೆ. ಈಗ 4,096 ಮೆಂಬರ್ ಇಂದ ನಿಮಗೆ ಇಲ್ಲಿ ಬರ್ಬೇಕಾಗಿರೋದು ಇನ್ಕಮ್ $52,000 ಈಕ್ವಲ್ ಟು 51 lakhs ರೂಪೀಸ್. ಒಬ್ಬ ವ್ಯಕ್ತಿ ಒನ್ ಮಂತ್ ಅಲ್ಲಿ 2 ಡೈರೆಕ್ಟ್ ಮಾಡಿದಾಗ 6 ಮಂತ್ ಅಲ್ಲಿ 64 ಆಗುತ್ತೆ. ಆದ್ರೆ ಇದು ಅಪ್ಗ್ರೇಡೆಡ್ ಲೆವೆಲ್. ನಿಮ್ಗೆ 64 ಮೆಂಬರ್ಸ್ ಇಂದ $1,006 ಬರ್ಬೇಕು ಅಂದ್ರೆ ನಿಮ್ಗೆ ಇದರ ಕೆಳಗೆ 6 ಲೆವೆಲ್ ಹೋಗಿರ್ಬೇಕು. ನೋಡಿ, ಸಿಂಪಲ್ ಕ್ಯಾಲ್ಕುಲೇಷನ್ ಇಲ್ಲಿ ಹೇಳ್ತೀನಿ. ನಿಮ್ದು ಫಸ್ಟ್ ಲೆವೆಲ್ ಇಂದ ಇವ್ರದ್ದು ಪ್ಲೇಸ್ಮೆಂಟ್ ಆಗಿದ ತಕ್ಷಣ ಫಸ್ಟ್ ಲೆವೆಲ್ ಇಂದ ಇನ್ಕಮ್ ಬಂದ್ಬಿಡುತ್ತೆ. ಸೆಕೆಂಡ್ ಲೆವೆಲ್ ಇಂದ ಅವಾಗ ಇನ್ಕಮ್ ಬರುತ್ತೆ, ಇವ್ರಿಗೆ ಸೆಕೆಂಡ್ ಲೆವೆಲ್ ಹೋಗಿರ್ಬೇಕು. 3ನೇ ಲೆವೆಲ್ ಇಂದ ಯಾವಾಗ ಇನ್ಕಮ್ ಬರುತ್ತೆ, ಇವ್ರಿಗೆ 3 ಲೆವೆಲ್ ಹೋಗಿರ್ಬೇಕು. 4 ಲೆವೆಲ್ ಇಂದ 4 ಲೆವೆಲ್ ಹೋಗಿರ್ಬೇಕು. 5 ಲೆವೆಲ್ ಇಂದ 5 ಲೆವೆಲ್ ಹೋಗಿರ್ಬೇಕು. 6 ಲೆವೆಲ್ ಇಂದ 6 ಲೆವೆಲ್ ಹೋಗಿರ್ಬೇಕು. ಈಗ ಟೋಟಲ್ 12 ಲೆವೆಲ್ ಪ್ಲಾನ್ 4,096 ಮೆಂಬರ್ ಬೇಕಾಗಿದೆ. ಒಂದು ತಿಂಗಳಲ್ಲಿ ಇಬ್ಬರೇ ವ್ಯಕ್ತಿ ಎಲ್ಲಾರು ಡೂಪ್ಲಿಕೇಟ್ ಮಾಡಿದ್ರೆ 1 ಮಂತ್ ಅಲ್ಲಿ ಈ 12 ಲೆವೆಲ್ ಕಂಪ್ಲೀಟ್ ಆಗೋದಕ್ಕೆ ಎಷ್ಟು ಮಂತ್ ಬೇಕಾಗಿದೆ? 1 ಇಯರ್ ಸಾಕು. 1 ಇಯರ್ ಏನಪ್ ಅಲ್ವಾ? 1 ಇಯರ್ ಅಲ್ಲಿ ನಿಮ್ ಟೀಮ್ ಸೈಜ್ ಎಷ್ಟು ಆಗಿರುತ್ತೆ? 4,096 ಟೀಮ್ ಆಗಿರುತ್ತೆ. ಈ ಸ್ಪೀಡ್ ಹೇಳ್ತಾ ಇದ್ದೀನಿ ನಾನು. ಒಬ್ಬ ವ್ಯಕ್ತಿ 1 ಮಂತ್ ಅಲ್ಲಿ 300 ರೂಪಾಯಲ್ಲಿ ಇಬ್ಬರೇ ಕರ್ಕೊಂಡ್ ಬಂದ್ರೆ 1 ಇಯರ್ ಬೇಕಾಗಿದೆ. 1 ಇಯರ್ ಅಲ್ಲಿ ನಿಮ್ ಇನ್ಕಮ್ ಎಷ್ಟಾಗಿರುತ್ತೆ? 4,096 ಮೆಂಬರ್ ಇಂದ $52,000. ಆದ್ರೆ ಈ ಒಂದು ಸಿಸ್ಟಮ್ ಅಲ್ಲಿ ಇನ್ನೊಂದು ಬ್ಯೂಟಿ ಜೋಡಿಸ್ಬಿಟ್ಟಿದ್ದಾರೆ. ಅದು ಏನು? ಎವ್ರಿ 28 ಡೇಸ್ ಅಲ್ಲಿ ನಿಮ್ಮ ಐಡಿ ಇಲ್ಲಿ ರಿನ್ಯೂವಲ್ ಆಗ್ಬೇಕಾಗಿದೆ. ಇಲ್ಲಿ ಕ್ವಶನ್ ಬರುತ್ತೆ, ಸರ್ 28 ದಿನದಲ್ಲಿ ನಾನು $1 ಇನ್ಕಮ್ ತಗೊಂಡ್ರಲ್ಲ, ಆದ್ರೂ ಕೊಡ್ಬೇಕಾ ನಾನು? ಈ ಕ್ವಶನ್ ಫಸ್ಟೇ ಬರುತ್ತೆ. ಇಲ್ಲಿ ನೋಡಿ, ನಿಮ್ಮ ಕೆಳಗೆ 2 ಐಡಿ ಪ್ಲೇಸ್ಮೆಂಟ್ ಆದಾಗ $6 ನಿಮ್ಗೆ ಇನ್ಕಮ್ ಆಗಿತ್ತು. 2.4 ಅಪ್ಗ್ರೇಡ್ ಆಯ್ತು. 2.4 ಇನ್ಕಮ್ ಬಂದಿದೆ. 0.6 ಸ್ಪಾನ್ಸರ್ ಇನ್ಕಮ್ ಬಂದಿದೆ. 0.6 ಪ್ಲಸ್ 2.4 ಈಕ್ವಲ್ ಟು $3. 28 ದಿನದಲ್ಲಿ ಒಬ್ಬ ವ್ಯಕ್ತಿ 2 ಡೈರೆಕ್ಟ್ ಮಾಡಿದ್ರೆ ಅವ್ರಿಗೆ ಇನ್ಕಮ್ ಎಷ್ಟು ಆಗಿರುತ್ತೆ? $3 ಇನ್ಕಮ್ ಆಗಿರುತ್ತೆ ಅಲ್ವಾ? ಈಗ 1 ಇಯರ್ ಅಲ್ಲಿ ಎಷ್ಟು ಸಲ 28 ಸೈಕಲ್ ಬರುತ್ತೆ? 13 ಸಲ ಬರುತ್ತೆ. 3 into 13 ಈಕ್ವಲ್ ಟು $39 ನೀವು ಟೋಟಲ್ ಕೊಟ್ಟಿರ್ಬೇಕು ಸಿಸ್ಟಮ್ಗೆ. ಸಿಸ್ಟಮ್ ನಿಮ್ಗೆ ಎಷ್ಟು ಕೊಡ್ತಾ ಇದೆ? $52,000. ಈಗ 4,096 ಮೆಂಬರ್ 1 ಇಯರ್ ಅಲ್ಲಿ ನಿಮ್ದು ಕಂಪ್ಲೀಟ್ ಆಗೋಯ್ತಾ? ಈ 4,096 ಮೆಂಬರ್ ನೆಕ್ಸ್ಟ್ 28 ಡೇಸ್ ಅಲ್ಲಿ ಇವ್ರೇನ್ ಮಾಡ್ತಾರೆ? ರಿನ್ಯೂ ಮಾಡ್ತಾರೆ ತಾನೆ, $3 ಅಲ್ಲಿ. $51,000 ತಗೊಳಕ್ಕೆ ನೀವು 1 ಇಯರ್ ಟೈಮ್ ತಗೊಂಡಿದ್ದೀರಾ. ಆದ್ರೆ ನೆಕ್ಸ್ಟ್ 28 ಡೇಸ್ ಅಲ್ಲಿ ಈಗ ನೀವು $52,000 ಬರುತ್ತೆ. ಇದು ಒಂದು ಸಲ ಅಲ್ಲ, ಈಗೇನ್ ಎವ್ರಿ 28 ಡೇಸ್ ಅಲ್ಲಿ ನಿಮ್ಗೆ 51 ಲಕ್ಷ ಇನ್ಕಮ್ ಇರುತ್ತೆ. ಹೇಗಿದೆ ಪ್ಲಾನ್? ಈ ತರ ಡಿಸೈನ್ ಮಾಡಿ ಈ ಒಂದು ಸಿಸ್ಟಮ್ ನ ವೆರಿ ಸೂನ್ ಈ ಲೂಪ್ ಪ್ಲಾನ್ ಲಾಂಚಿಂಗ್ ಆದ್ಮೇಲೆ ಇಮಿಡಿಯೇಟ್ ವಿತ್ ಇನ್ 1 ಮಂತ್ ಒಳಗೇನೆ 58 ಇದು M28 52,000 ಇನ್ಕಮ್ ಜೊತೆಗೆ ಲೈವ್. ಈಗ ನಿಮ್ಗೆ 4,000 ಟೀಮ್ ಮಾಡ್ಬೇಕಾಗಿದ್ರೆ ಎಷ್ಟು ಜನದ ಹೆಲ್ಪ್ ಸಿಗುತ್ತೆ ಅಂತ ನೋಡೋಣ. ನಿಮ್ ಅಪ್ಲೈನ್ಗೂ 2 ಲೆಗ್ ಇರುತ್ತೆ, ಅವ್ರ ಅಪ್ಲೈನ್ಗೂ 2 ಲೆಗ್ ಇರುತ್ತೆ, ಮತ್ತೆ ಅವ್ರ ಅಪ್ಲೈನ್ಗೂ 2 ಲೆಗ್ ಇರುತ್ತೆ ತಾನೆ.
ಎರಡು ಆ ನಂತರ ಮೂರನೇ ವ್ಯಕ್ತಿ ನಾಲ್ಕನೇ ವ್ಯಕ್ತಿ ಲೂಪ್ ಪ್ಲಾನ್ ಅಲ್ಲಿ ಅವ್ರು ಸೈಕಲ್ ಹೊಡ್ತಾ ಇದ್ರು. ಅವ್ರು ಒಂದು ಲೂಪ್ ಕಂಪ್ಲೀಟ್ ಆಯ್ತು, ಎರಡು ಕೊಟ್ರು, ಮತ್ತೆ ಒಂದು ಕಂಪ್ಲೀಟ್ ಆಯ್ತು, ಇನ್ನ ಎರಡು ಕೊಟ್ರು. ಈ ತರ ಜನ 20, 30, 50 ಡೈರೆಕ್ಟ್ ಜೊತೆಗೆ ಸಿಸ್ಟಮ್ ಅಲ್ಲಿ ಇದರಲ್ಲಿ ಎಂಟ್ರಿ ತಗೋತಾ ಇದ್ದಾರೆ. ಈಗ 5 ಲೆವೆಲ್ ಟಾಪ್ ಇಂದ ನಿಮ್ಗೆ ಸ್ಪಿಲ್ ಓವರ್ ಸಿಗುತ್ತೆ, ಮತ್ತೆ 6 ಲೆವೆಲ್ ಕೆಳಗೆಯಿಂದ ಸೇರಿ 12 ಲೆವೆಲ್ ಅಲ್ಲಿ ನಿಮ್ಗೆ ಬೇಕಾಗಿರೋದು ಟೀಮ್ ಎಷ್ಟು? 4096 ಮೆಂಬರ್. ಇದು ಬೇಕಾದ್ರೆ ನೀವು ಪ್ರಾಕ್ಟಿಕಲ್ ಆಗಿ ಪೇಪರ್ ಅಲ್ಲಿ ಬರ್ದ್ ಬಿಟ್ಟು ಟ್ರಯಲ್ ನೋಡಬಹುದು. ಇಲ್ಲಿ 5 ಲೆವೆಲ್ ಮೇಲೆ 6 ಲೆವೆಲ್ ಕೆಳಗೆಯಿಂದ ನಿಮ್ಗೆ ಬೇಕಾಗಿರೋದು ಟೋಟಲ್ ಟೀಮ್ 4096 ಮೆಂಬರ್ ಟೀಮ್. ಇಷ್ಟೋ ಜನ ಸೇರಿ ನಿಮ್ಗೆ 4096 ಮೆಂಬರ್ ಟೀಮ್ ಜನರೇಟ್ ಮಾಡಿದಾಗ ಇದನ್ನ ನೀವು 3 ಮಂತ್ಸ್ ತಗೋತೀರಾ ಅಥವಾ 6 ಮಂತ್ ತಗೋತೀರಾ ಅಥವಾ 1 ಇಯರ್ ತಗೋತೀರಾ? 1 ಇಯರ್ ಅಂತಾರೆ 1 ತಿಂಗಳಿಗೆ 2 ಜನ, 1 ತಿಂಗಳಿಗೆ 2 ಜನ ಆಗ್ಬಿಡುತ್ತೆ. 1 ಇಯರ್ ಅಲ್ಲಿ 4096. ಓಕೆ, ಸೊ 1 ಇಯರ್ ಅಲ್ಲಿ $3 ಪ್ಯಾಕೇಜ್ ಅಲ್ಲಿ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಹೋಗಿ ಇಲ್ಲಿ ನೋಡಿ 6 ಲೆವೆಲ್ ಅಲ್ಲಿ ನಿಮ್ಗೆ $52,000 ಬರ್ತಾ ಇದೆ. ಓಕೆನಾ? ಹಂಗೇಂದ್ರೆ 6 ಲೆವೆಲ್ ಇಂದ ಮುಂಚೆ ನಿಮ್ಗೆ ಡಾಲರ್ ಬಂದಿರಲ್ಲ? ಎಸ್ ಬಂದಿರುತ್ತೆ. ಇದು ನೋಡಿ 5 ಲೆವೆಲ್ ಅಲ್ಲಿ $1,000, 4 ಲೆವೆಲ್ ಅಲ್ಲಿ ಇದು ಇದೆ 78, ಅದಕ್ಕಿಂತ 12, ಅದಕ್ಕಿಂತ 3, ಅದಕ್ಕಿಂತ 2, 4 ಎಲ್ಲ ಬಂದಿದೆ ನಿಮ್ಗೆ. ಅದಕ್ಕೆ ಹಿಂದೆ ಕೂಡ ಮಿನಿಮಮ್ ನೀವು 1 lakh ಪ್ಲಸ್ ಇನ್ಕಮ್ ತಗೊಂಡಿರ್ತೀರ. 1 lakh ಜೊತೆಗೆ ಇದರಲ್ಲಿ ಯಾವಾಗ ಒಂದೊಂದು ಐಡಿ 1000 ನಿಮ್ಗೆ ಡಾಲರ್ ಪೇಮೆಂಟ್ ಮಾಡ್ತಾ ಹೋಗ್ತಾರೆ, ಇಲ್ಲಿಂದ ನಿಮ್ದು ರಿಯಲ್ ಅರ್ನಿಂಗ್ ಶುರು ಆಗುತ್ತೆ. ಓಕೆ, ಈ ತರ ಇದು M28 ಸಿಸ್ಟಮ್ ನ ಲೈವ್ ಆಗ್ತಾ ಇದೆ. ಪ್ಯೂರ್ಲಿ ಕ್ಯಾಲ್ಕುಲೇಟೆಡ್ ಪ್ಲಾನ್. ಒಂದು ಐಡಿ ಪ್ಲೇಸ್ಮೆಂಟ್ ಆಗಿದ ತಕ್ಷಣ ಯಾವ್ಯಾವ ವ್ಯಕ್ತಿಗೆ ಎಷ್ಟು ಎಷ್ಟು ಹೋಗುತ್ತೆ ಬಿಫೋರ್ ಪ್ರೀ ಡಿಸೈಡೆಡ್. ಅದು ನಿಮ್ಗೆ ಅದಕ್ಕೆ ಪ್ಲೇಸ್ಮೆಂಟ್ ಮಾಡಂಗಿಲ್ಲ, ಆಟೋ ಪ್ಲೇಸ್ಮೆಂಟ್ ಆಟೋಮೆಟಿಕ್ 2 ಮೆಟ್ರಿಕ್ಸ್ ಅಲ್ಲಿ ಫಿಲ್ ಆಗುತ್ತೆ. ಈಗೇನು ಆಟೋಮೆಟಿಕ್ ಒಬ್ರು ಕೆಳಗೆ ಪ್ಲೇಸ್ಮೆಂಟ್ ಆಗ್ತಾ ಕೂತ್ಕೊಳ್ಳುತ್ತೆ. ಅಂಡ್ ಎಲ್ಲಾರು ಇದರಲ್ಲಿ ಒಂದು ಎಕ್ಸಲೆಂಟ್ ಅರ್ನಿಂಗ್ಸ್ ನ ತಗೋಬಹುದು. ಅದರ ಜೊತೆಗೆ ನೆಕ್ಸ್ಟ್ 4096 ಮೆಂಬರ್ ಕಂಪ್ಲೀಟ್ ಆಗಿದ ತಕ್ಷಣ ನಿಮ್ದು ಒಂದು ಕ್ವಶನ್ ಬರುತ್ತೆ, ಸರ್ 28 ದಿನದಲ್ಲಿ ಪ್ರತಿ 28 ದಿನಗೆ 51 ಲಕ್ಷ ರೂಪಾಯಿ ಬರ್ತಾ ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್? ಎಸ್, ನೆಕ್ಸ್ಟ್ ಕೆಲಸ ಸಿಸ್ಟಮ್ ರೆಡಿ ಮಾಡಿದೆ. ಇಲ್ಲಿ ತನಕ ರೆಡಿ ಇರುತ್ತೆ 3 ಲೆವೆಲ್. ಇದ್ರ ಕೆಳಗೆ ನಿಮ್ಗೆ ಎಲಿಜಿಬಿಲಿಟಿ ಆದ್ಮೇಲೆ ಕೊಡ್ತಾರೆ, ಅಲ್ಲಿ ತನಕ ಇಲ್ಲಿ ಕೊಡಲ್ಲ. $3 ಅಲ್ಲಿ 51 ಲಕ್ಷ ತಗೋತಾ ಇದ್ದೀರಾ. ಸೇಮ್ ಟೀಮ್ಗೆ $6 ಅಲ್ಲಿ ಅಪ್ಗ್ರೇಡ್ ಮಾಡಿ 1 to 6 ಅಪ್ಗ್ರೇಡೆಡ್ ಲೆವೆಲ್ ಒಳಗೆ $1 lakh ತಗೊಳ್ಳಿ. ಸೇಮ್ ಟೀಮ್ ನ $12 ಅಲ್ಲಿ ಅಪ್ಗ್ರೇಡ್ ಮಾಡಿಸಿ 1 to 6 ಅಪ್ಗ್ರೇಡ್ ಲೆವೆಲ್ ಒಳಗೆ $2 ಲಕ್ಷ ತಗೊಳ್ಳಿ. ಕ್ಲಿಯರ್? ಇದರಲ್ಲಿ ಒಂದು ಸ್ಪಾನ್ಸರ್ಶಿಪ್ ಇನ್ಕಮ್ ಕೂಡ ಅಲ್ಲಿ ನೋಡಿರ್ತೀರಾ ನೀವು. ಪ್ರತಿಯೊಂದು ಲೆವೆಲ್ಗೆ ಸ್ಪಾನ್ಸರ್ಶಿಪ್ ಇನ್ಕಮ್ ಹಂಚ್ತಾ ಬಂದಿದ್ದಾರೆ. ಒಬ್ಬ ವ್ಯಕ್ತಿ ರೆಫರ್ ಮಾಡಿದ್ರೆ ನಿಮ್ಗೆ $3,350 ಈ ಅಪ್ಗ್ರೇಡ್ ಲೆವೆಲ್ ಅಲ್ಲಿ ಇನ್ಕಮ್ ಬರುತ್ತೆ. ಇದು ಇಬ್ರು ಇಂದ ಬಂದಿರೋದು ಇನ್ಕಮ್, ಇದು ಸ್ಪಾನ್ಸರ್ ಇನ್ಕಮ್. ಅಂದ್ರೆ ಒಬ್ಬ ವ್ಯಕ್ತಿಗೆ ರೆಫರ್ ಮಾಡಿದಾಗ ಅವ್ರು ಯಾವಾಗ ಈ ಒಂದು ಪೂಲ್ ಕಂಪ್ಲೀಟ್ ಮಾಡ್ತಾರೆ, ಒಂದು ಸ್ಟ್ರಕ್ಚರ್ ಕಂಪ್ಲೀಟ್ ಆಗ್ತಾರೆ, ನಿಮ್ಗೆ 3 lakhs ರೆಫರಲ್ ಕಮಿಷನ್ ಕೊಡ್ತಾರೆ. ಅಷ್ಟರೊಳಗೆ 3 ಲಕ್ಷ ರೂಪಾಯಿ ನೀವು ತಗೊಂಡಿರ್ತೀರ ಒಂದೇ ಸಲ ಅಲ್ಲ, ಅಷ್ಟರೊಳಗೆ ತಗೊಳ್ತಾ ಹೋಗಿ ಬಂದಿದ್ದೀರಾ ನೀವು. ಆದ್ರೆ 10 ಜನ ರೆಫರ್ ಮಾಡಿದಾಗ 30 ಲಕ್ಷ, 20 ಜನ ಮಾಡಿದಾಗ ಕ್ಯಾಲ್ಕುಲೇಷನ್ ನಿಮ್ಮ ಹತ್ರ ಇದೆ. ಓಕೆನಾ? ಸೊ ಈ ರೀತಿ ಒಂದು ಸ್ಪಾನ್ಸರ್ ಇನ್ಕಮ್ ಕೂಡ ಇದರಲ್ಲಿ ಇದೆ. ಅದಕ್ಕೆ ಇದರದ ಹೆಸರು ಏನ್ ಗೊತ್ತಾ? ರಿವೊಲ್ಯೂಷನರಿ ರಿನ್ಯೂವಲ್ ಮಾಡೆಲ್. ಎವ್ರಿ 28 ಡೇ ರಿನ್ಯೂ ಆಗ್ತಾ ಇದೆ, ರಿವೊಲ್ಯೂಷನ್ ಆಗಿದೆ ಇದು. ಓಕೆ, ಬನ್ನಿ ನೆಕ್ಸ್ಟ್ ಬರೋಣ. MCO ರಿವಾರ್ಡ್ ಪ್ಲಾನ್. $1 ಪ್ಲಾನ್ಗೆ ಹಾಕಂಗಿಲ್ಲ, ಯಾಕಂದ್ರೆ ಇಲ್ಲಿ ಇದರಲ್ಲಿ ಜಾಯ್ನಿಂಗ್ ಪ್ಯಾಕೇಜ್ ಇಲ್ಲ. ಏನ್ ಅಲ್ಲಿ ಕೊಟ್ಟಿದ್ದೀರಾ $5 ಪ್ಲಸ್ $3, ಅದೇ ನಿಮ್ದು ಹೈಯೆಸ್ಟ್ ಇದರಲ್ಲಿ ಬಂಡವಾಳ. ಓಕೆನಾ? ಅದ್ರ ಮೇಲೆ ನಿಮ್ ಐಡಿ ಸಪೋಸ್ ಇಲ್ಲಿ ಪ್ಲೇಸ್ಮೆಂಟ್ ಆಗಿದೆ, ಎಕ್ಸಾಂಪಲ್ಗೆ ನಿಮ್ ಐಡಿ ನಂಬರ್ 100. ಇದಕ್ಕಿಂತ ಮುಂಚಿತವಾಗಿ ಬಂದಿರೋ ಐಡಿಗಳು ಎಷ್ಟು? 90, 91, 92, ಅವರೆಲ್ಲ ನಿಮಗೆ ಗ್ಲೋಬಲ್ ಅಪ್ಲೈ. ಇದಕ್ಕಿಂತ ಆದ್ಮೇಲೆ ಬಂದಿರೋ ಐಡಿಗಳು ಎಷ್ಟು? 1 to 110 ತನಕ ಇವ್ರು ನಿಮಗೆ ಗ್ಲೋಬಲ್ ಡೌನ್ ಲೈನ್. ನೀವು 5 ಡೈರೆಕ್ಟ್ ಎಲ್ಲಿ ಕೊಟ್ಟಿದ್ದೀರಾ, ಲೂಪ್ ಅಲ್ಲಿ ಕೊಟ್ಟಿದ್ದೀರಾ, ಅದೇ ಡೈರೆಕ್ಟ್ ಇಲ್ಲಿ ಕೂಡ ಎಲಿಜಿಬಲ್ ಆಗುತ್ತೆ. ಓಕೆ, 2 ಡೈರೆಕ್ಟ್ ಕೊಟ್ರೆ 8 ಜನ, ಅಂದ್ರೆ ಮೇಲೆ 4 ಜನ, ಕೆಳಗೆ 4 ಜನ. 3 ಡೈರೆಕ್ಟ್ ಕೊಟ್ಟಾಗ ಮೇಲೆ 6 ಜನ, ಕೆಳಗೆ 6 ಜನ. 4ನೇ ಡೈರೆಕ್ಟ್ ಕೊಟ್ಟಾಗ ಮೇಲೆ 8 ಜನ, ಕೆಳಗೆ 8 ಜನ. 5 ಡೈರೆಕ್ಟ್ ಕೊಟ್ಟಾಗ ಮೇಲೆ 10 ಜನ, ಕೆಳಗೆ 10 ಜನ. ಟೋಟಲ್ 20 ಜನ ಇಂದ
0.5% ಪರ್ ಡೇ. ಯಾವ್ದ್ರದ್ದು? ಅವ್ರು ಏನ್ ಇನ್ಕಮ್ ತಗೋತಾ ಇದಾರಲ್ಲ ಅದರದ್ದು ಅರ್ಧ% ನಿಮ್ಗೆ ಕೊಡ್ತಾರೆ. ನಿಮ್ಗೆ ಕ್ವಶನ್ ಬರುತ್ತೆ, ಅರ್ಧ% ಅಷ್ಟೇನಾ ಸರ್? ಎಸ್, ಅರ್ಧ% ಕೊಡೋದು. 20 ಜನ ಸೇರಿ ನಿಮ್ಗೆ ಅರ್ಧ% ಕೊಟ್ಟಾಗ ನಿಮ್ಗೆ ಎಷ್ಟು ಇನ್ಕಮ್ ಆಗಿರುತ್ತೆ? ಎಷ್ಟು ಪರ್ಸೆಂಟ್ ಆಯ್ತು ಇದು? 10% ಆಯ್ತು. ಇವತ್ತು ಈ 20 ಜನ ಸೇರಿ $100 ತಗೊಂಡ್ರು, ಪ್ರತಿಯೊಬ್ರು $5 ತಗೊಂಡ್ರು. ಓಕೆ, ಈ $100 ತಗೊಂಡ್ರೆ ನಿಮ್ ಇನ್ಕಮ್ ಎಷ್ಟು ಆಗಿರುತ್ತೆ? $10 ಆಗಿರುತ್ತೆ. 10%. ಇವ್ರು 1,000 ತಗೊಂಡ್ರೆ ನಿಮ್ಗೆ 100 ಆಗಿರುತ್ತೆ, ಇವ್ರು 10,000 ತಗೊಂಡ್ರೆ ನಿಮ್ಗೆ 1,000 ಆಗಿರುತ್ತೆ. 10% ಪರ್ ಡೇ, ಮಂತ್ಲಿ 300%. ROI ಪ್ಲಾನ್ಗಳಿಗೂ ಫೇಲ್ ಮಾಡಿಬಿಡುತ್ತೆ ಇದು. ಎಷ್ಟು ಬಂಡವಾಳ ಹಾಕಿರ್ತೀರಾ? 10% ನಿಮ್ಗೆ ರೆವಿನ್ಯೂ ಬರ್ಬೇಕು ಅಂದ್ರೆ ಪರ್ ಡೇ. ಎಸ್, ನೋ ಇನ್ವೆಸ್ಟ್ಮೆಂಟ್, ಝೀರೋ ಇನ್ವೆಸ್ಟ್ಮೆಂಟ್. ಏನ್ ಹಾಕಿದಿರಾ ಅಲ್ಲೇ $3 ಅಷ್ಟೇ. ಈ ತರ ಒಂದು MCure ರಿವಾರ್ಡ್ ಪ್ರೋಗ್ರಾಮ್, ರಿಯಲ್ ಪೆಸಿವ್ ಇನ್ಕಮ್ ಇಲ್ಲಿಂದ ನಿಮ್ಗೆ ಜನರೇಟ್ ಆಗುತ್ತೆ. ನೀವು ಏನ್ ಇನ್ಕಮ್ ತಗೋತೀರಾ ಅದರದ್ದು 5% ಅಮೌಂಟ್ 20 ಜನಗೆ ಹೋಗುತ್ತೆ. 20 ಜನ ಏನ್ ಇನ್ಕಮ್ ತಗೋತಾರೆ ಅದರದ್ದು ಅರ್ಧ% ಅಮೌಂಟ್ ನಿಮ್ಗೆ ಬರುತ್ತೆ. ಈ ತರ ಒಂದು ಎಕ್ಸ್ಟ್ರಾ ಆರ್ಡಿನರಿ ರಿವಲ್ಯೂಷನರಿ ರಿನಿವಲ್ ಮಾಡೆಲ್ ಜೊತೆಗೆ MCure ಪ್ಯಾಸಿವ್ ಇನ್ಕಮ್ ಜೊತೆಗೆ ಈ ಒಂದು ಸಿಸ್ಟಮ್ ನ ಬಿಲ್ಡ್ ಮಾಡಿದ್ದಾರೆ. ನನಗೆ ಅರ್ಥ ಇದೆ, ಫುಲ್ ಬಿಡಿಸಿ ಹೇಳಿದ್ದೀನಿ. ಆದ್ರೂ ಅರ್ಥ ಆಗಿಲ್ಲ ಅಂದ್ರೆ ಕ್ವಶನ್ ಕೇಳ್ಬೋದು. ನಿಮ್ಗೆ ಪ್ಲಾನ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ.